ಶ್ಲೋಕ ನಂಬರ್ 44. ತತ್ರ ಕೀರ್ತಯತೋ ವಿಪ್ರಾ ವಿಪ್ರಾಸೇರ್ಭೂರಿ ತೇಜಸಃ ವಿಪ್ರಾರ್ಸೇರ್ಭೂರಿ ತೇಜಸಃ ಅಹಂ ಚಾದ್ಯಗಮಂ ತತ್ರ ನಿವಿಸ್ತಸ್ತದ್ ಅನುಗ್ರಹಾತ್ ಸೋಹಂ ವಾ ಶ್ರವ್ಯಾಶ್ಯಮಿ ಸೋಹಂ ವಾ ಶ್ರವ್ಯಾಯಿಷ್ಯಮಿ ಯಥಾದೀತಂ ಯಥಾಮತಿ ತತ್ರ ಅಲ್ಲಿ ಕೀರ್ತಿತಃ ಹೇಳುತ್ತಿರುವಾಗ ವಿಪ್ರಹ ಎಲೆ ಬ್ರಾಹ್ಮಣರೇ ಶ್ರೇಷ್ಠನಾದ ಬ್ರಾಹ್ಮಣ ಋಷಿಯಿಂದ ಪೂರಿ ಮಹತ್ತಾಗಿ ತೇಜಸ ತೇಜಸ್ವಿಯಾದ ನಾನು ಚಾಕೂಡ ಅದ್ಯಾಗಮಂ ಶಕ್ತನಾದವನು ತತ್ರ ಆ ಸಭೆಯಲ್ಲಿ ನಿವಿಷ್ಟಃ ಸಂಪೂರ್ಣ ಗಮನವಿಟ್ಟು ತತ್ ಅನುಗ್ರಹದಿಂದ ಅದೇ ಅಹಂ ನಾನು ವಹ ನಿಮಗೆ ಶ್ರಾವ್ಯಾಶ್ಯಮಿ ನನ್ನ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ ಪರಿಣಿತರ ಬ್ರಾಹ್ಮಣರೇ ಶುಕಮನಿಗಳು ಭಾಗವತನ್ನು ಅಲ್ಲಿ ಚಕ್ರವರ್ತಿ ಪರಿಚಿತ್ರ ಮುಖದಲ್ಲಿ ಪ್ರವಚನ ಮಾಡಿದಾಗ ನಾನು ಏಕಾಗ್ರತೆಯಿಂದ ಅದನ್ನು ಕೇಳಿಸಿಕೊಂಡೆನು ಮತ್ತು ತೇಜಸ್ವಿಯಾದ ಮಹರ್ಷಿಯ ಕರುಣೆಯಿಂದ ಭಾಗವತವನ್ನು ಅರಿತುಕೊಂಡೆನು. ನಾನು ಯಾವುದನ್ನು ಅವರಿಂದ ಕಲಿತು ಸಾಕ್ಷಾತ್ಕಾರ ಮಾಡಿಕೊಂಡನೋ ಅದನ್ನೇ ಈಗ ನಿಮಗೆ ಶ್ರವಣ ಮಾಡುತ್ತೇನೆ. ಶುಕಮುನಿಗಳು ಅಂತಹ ಆತ್ಮಸಾಕ್ಷಾರ ಪಡೆದ ಮಹಾತ್ಮನಿಂದ ಭಾಗವತವನ್ನೇ ಕೇಳದೆ ಆದರೆ ಅವರಿಗೆ ಕೇಳಿದನು. ನಿಶ್ಚಯವಾಗಿ ಭಗವಾನ್ ಶ್ರೀಕೃಷ್ಣನ ಸನ್ನದಿಯನ್ನು ಭಾಗವತದಲ್ಲಿ ನೇರವಾಗಿ ದರ್ಶಿಸಬಹುದು. ಬಾಡಿಗೆಗೆ ದುಡಿಯುವ ಸುಳ್ಳು ಪ್ರವಚನಕಾರರ ಮೂಲಕ ಭಾಗವತವನ್ನು ಅರಿಯುವುದು ಅಸಾಧ್ಯ. ಏಕೆಂದರೆ ಅಂಥ ಹುಸಿ ಪ್ರವಚಕಾರ ಭಾಗವತ ಪಠಣದ ಸ್ವಲ್ಪ ಹಣವನ್ನು ಸಂಪಾದಿಸುವ ಉದ್ದೇಶವನ್ನು ಹೊಂದಿದವನು. ಹಾಗೆ ಸಂಪಾದಿಸಿದ ಹಣವನ್ನು ಲೈಂಗಿಕ ಲಂಪಟತೆಯಲ್ಲಿ ತೊಡಗಿಸುವನಾಗಿರುತ್ತಾನೆ. ಶ್ರೀಮದ್ ಭಾಗವತನು ಲೈಂಗಿಕ ಭೋಗದಲ್ಲಿ ತೊಡಗಿರುವ ವ್ಯಕ್ತಿಗಳಿಂದ ಯಾರೂ ಅರಿಯುವುದಿಲ್ಲ, ಸಾಧ್ಯವಿಲ್ಲ. ಭಾಗವತಾಭ್ಯಾಸ ರಹಸ್ಯವೇ ಅದು. ಕೇವಲ ಪ್ರಾಪಂಚಿಕ ಪಾಂಡಿತ್ಯದ ಭಾಗವತವನ್ನು ವಿವರಿಸುವವನಿಂದ ಕೂಡ ಯಾರು ಭಾಗವಂತನನ್ನು ಅರಿಯಲಾರರು. ಭಾಗವತಲ್ಲಿ ಭಗವಾನ್ ಶ್ರೀಕೃಷ್ಣನ ಕಾಣಬೇಕಿದ್ದ ಅಪೇಕ್ಷೆ ವ್ಯಕ್ತಿ ಶುಕಮನಿಗಳ ಪ್ರತಿನಿಧಿಯಿಂದ ಮಾತ್ರ ಭಾಗವತವನ್ನು ಕಲಿಯಬೇಕು ವಿನ ಬೇರೆ ಯಾರಿಂದಲೂ ಅಲ್ಲ. ಇದೊಂದು ಮಾರ್ಗ, ಬೇರೆ ಯಾವ ದಾರಿಯೂ ಇಲ್ಲ. ಮಹಾವಿದ್ವಾಂಸ ಬ್ರಾಹ್ಮಣರ ಶುಕಮನಿಂದ ಭಾಗವತವನ್ನು ಗ್ರಹಿಸಿದ ಸೂತಮನಿಯ ಶುಕಮನಿಗಳ ನಿಜವಾದ ಪ್ರತಿನಿಧಿ. ಆದ್ದರಿಂದ ತಾವು ಯಾವ ಸಂದೇಶವನ್ನು ಗ್ರಹಿಸಿದರೂ ಅದನ್ನು ಅವರು ನೀಡಲು ಬಯಸುತ್ತಾರೆ. ಶುಕಮನಿಗಳು ಭಾಗವತನು ತಮ್ಮ ಪೂಜ್ಯ ತಂದೆಯಾದ ಹೇಗೆ ಗ್ರಹಿಸಿದರು ಹಾಗೆ ನಿರೂಪಿಸಿದರು. ಅದೇ ರೀತಿ ಶುಕಮನಿಗಳಿಂದ ತಾವು ಹೇಗೆ ಗ್ರಹಿಸಿದರು ಹಾಗೆ ಸೂತಮನಿಗಳು ಭಾಗವತವನ್ನು ನಿರೂಪಿಸಿದರು. ಭಾಗವತವನ್ನು ಕೇವಲ ಕೇಳಿದರೆ ಸಾಲದು, ಏಕಾಗ್ರತೆಯಿಂದ ಅದು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗುತ್ತದೆ. ನಿವಿಷ್ಟ ಎಂಬ ಪದವು ಸೂತಮನಿಗಳು ಭಾಗವತಾಮೃತವನ್ನು ತಮ್ಮ ಕಿವಿಗಳಿಂದ ಕುಡಿದರು ಎಂಬ ಅರ್ಥವನ್ನು ಸೂಚಿಸುತ್ತೆ. ಇದು ಭಾಗವತವನ್ನು ಗ್ರಹಿಸುವ ನಿಜವಾದ ಕ್ರಮ. ನಿಜವಾದ ಅರ್ಹ ವ್ಯಕ್ತಿಯಿಂದ ಪರಮ ಏಕಾಗ್ರತೆಯಿಂದ ಭಾಗವತವನ್ನು ಕೇಳಿದ್ದೇ ಆದರೆ ಭಾಗವತದ ಪುಟ್ಟ ಪುಟ್ಟ ಕಳಲಿಯು ಭಗವಾನ್ ಕೃಷ್ಣನ ಸನ್ನಿಧಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಭಾಗವತವನ್ನು ಅರ್ಥ ಮಾಡಿಕೊಳ್ಳುವ ರಹಸ್ಯವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಯಾರು ಮನಸ್ಸು ಶುದ್ಧವಾಗಿಲ್ಲವೋ ಅಂಥ ಮನುಷ್ಯನು ಪರಮ ಏಕಾಗ್ರತೆಯನ್ನು ಸಾಧಿಸಲಾರನು. ಯಾರು ಕಾರ್ಯದರ್ಶಿಯೇ ಶುದ್ಧಿಯನ್ನು ಹೊಂದಿಲ್ಲವೋ ಅಂಥವನು ಮನಶುದ್ಧಿಯನ್ನು ಹೊಂದಲಾರನು. ಯಾರು ಆಹಾರ, ನಿದ್ರೆ, ಭಯ ಮತ್ತು ಮೈಥುನದಲ್ಲಿ ಶುದ್ಧನಾಗಿಲ್ವೋ ಅವನು ಕಾರ್ಯದಲ್ಲಿ ಶುದ್ಧನಾಗಿರುವುದಿಲ್ಲ, ಸಾಧ್ಯವಿಲ್ಲ. ಹೇಗಾದರೂ ಸರಿ ತನ್ನ ವ್ಯಕ್ತಿಯ ಪರಮ ಏಕಾಗ್ರತೆಯಿಂದ ಯಾರಾದರೂ ಭಾಗವತವನ್ನು ಕೇಳಿದ್ದೇ ಆದರೆ ಆರಂಭದಲ್ಲೇ ಆತನು ಭಗವಾನ್ ಶ್ರೀಕೃಷ್ಣನ ವ್ಯಕ್ತಿರೂಪದಲ್ಲಿ ಭಾಗವತದ ಪುಟಗಳಲ್ಲಿ ಕಾಣುವುದಲ್ಲಿ ಸಂದೇಶವಿಲ್ಲ. ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ ಸಕಲ ಅವತಾರಗಳಿಗೂ ಆದಿಮೂಲನಾದ ಕೃಷ್ಣ ಎಂಬ 3ನೇ ಅಧ್ಯಾಯದ ಭಕ್ತಿವೇದಂತ ಭಾವಾರ್ಥವು ಮುಗಿಯಿತು.
ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇಲ್ಲಿಗೆ ನಮ್ಮ ಈ ಒಂದು ಅಧ್ಯಾಯ ಕೃಷ್ಣ ಎಲ್ಲ ಅವತಾರಿಗಳಿಗೂ ಎಲ್ಲ ಅವತಾರಕ್ಕೂ ಆಧಾರ ಅನ್ನೋ ಒಂದು ಅಧ್ಯಾಯ, ಆದಿಮೂಲ ಅನ್ನೋದ ಒಂದು ಅಧ್ಯಾಯ ಬಂದು ಮುಗಿಯುತ್ತದೆ. ಈ ಶ್ಲೋಕದಲ್ಲಿ ಭಗವಂತ ತನ್ನ ಲೀಲೆಗಳೆಲ್ಲ ಮುಗಿಸ್ಕೊಂಡು ಸ್ವಧಾಮಕ್ಕೆ ಮರಳಿ ಹೋಗುವಾಗ ಕೃಷ್ಣ ಇಲ್ಲದಿದ್ದರೆ ಹೇಗೆ ಪ್ರಜೆಗಳು ಆ ರಾಜ್ಯದಲ್ಲಿ ಈ ಒಂದು ಸನಾತನ ಧರ್ಮವನ್ನು ಆಚರಣೆ ಮಾಡ್ತಾರೆ, ಅವರ ಲೀಲೆಗಳ ಅಂತ ಆಗುವಾಗ ಯಾವ ಒಂದು ಆಶ್ರಯನ ನಾವು ಪಡೆಯಬೇಕು, ಕೃಷ್ಣನಂತೆ ಸಮಾನವಾದ ಒಂದು ವಸ್ತು ಯಾವುದು ಅಂತ ಇಲ್ಲಿ ಭಾಗವತಂನ ಪರಿಚಯ ಮಾಡ್ತಾ ಇದ್ದಾರೆ. ಭಾಗವತಂನ ಅದನ್ನು ಮುಂದಿಡ್ತಾ ಇದ್ದಾರೆ. ಭಾಗವತಂನ ಮುಂದಿಟ್ಟು ಕೃಷ್ಣ ಯಾವಾಗ ತನ್ನ ಲೀಲೆಗಳನ್ನ ಅಂತ್ಯ ಮಾಡ್ಕೊಳ್ಳುವಾಗ ಭಾಗವತಂ ಅಂತ ಗ್ರಂಥವನ್ನು ನಾರದ ಮುನಿಗಳು ಏನು ಮಾಡ್ತಾರೆ, ವೇದವ್ಯಾಸರಿಗೆ ಉಪದೇಶ ಮಾಡ್ತಾರೆ. ನೀವು ಎಲ್ಲ ಗ್ರಂಥಗಳನ್ನ ನೀವು ವ್ಯಾಖ್ಯಾನ ಕೊಟ್ಟಿದ್ದೀರಾ, ಆದರೆ ಮುಖ್ಯವಾದ ಒಂದು ಗ್ರಂಥ ನೀವು ಭಗವಂತನ ಭಕ್ತರನ್ನ, ಭಗವಂತನ ಲೀಲೆಗಳನ್ನ, ಭಕ್ತರ ಲೀಲೆಗಳನ್ನ, ಭಗವಂತನಿಂದ ಸಂಬಂಧಪಟ್ಟ ಭಕ್ತರ ಲೀಲೆ, ಭಕ್ತ ನಡುವ ಸಂಬಂಧ ಲೀಲೆಗಳನ್ನ ನೀವು ಹೋಗಲಿಲ್ವಾ, ನೀವು ಗುಣಗಾನ ಮಾಡಿಲ್ಲ. ಅದಕ್ಕೆ ನೀವೇನು ಮಾಡಬೇಕೀಗ, ಭಾಗವತಂನ ನೀವು ವ್ಯಾಖ್ಯಾನ ಕೊಡಬೇಕು. ಶ್ರೀಮದ್ ಭಾಗವತ್ ಪುರಾಣವನ್ನು ನೀವು ಬರೀಬೇಕು. ಆ ಭಾಗವತ್ ಪುರಾಣ ನೀವು ಯಾವಾಗ ನೀವು ಅದನ್ನು ಆ ಗ್ರಂಥವನ್ನು ವ್ಯಾಖ್ಯಾನ ಕೊಡ್ತೀರೋ ಆಗ ನೀವು ಸಂತೃಪ್ತಿ ಆಗ್ತೀರಾ. ಯಾಕಂದರೆ ವೇದವ್ಯಾಸರಿಗೆ ಅವರು ಮಹಾಭಾರತ ಬೇರೆ ಗ್ರಂಥಗಳು ಉಪನಿಷತ್ಸು ಅದೆಲ್ಲ ಬರೆದಾದ್ಮೇಲೆ ತೃಪ್ತಿ ಆಗಲಿಲ್ಲ, ಅವ್ರಿಗೆ ಸಂತೃಪ್ತಿ ಆಗಲಿಲ್ಲ. ಅದಕ್ಕೇನು ಮಾಡಿದ್ರು, ಅವರು ಒಂದು ವ್ಯಸನಿನಲ್ಲಿದ್ದರು. ಏನೋ ವ್ಯತ್ಯಯ ಅವ್ರಿಗೆ, ಏನೋ ನನಗೆ ಸಂತೃಪ್ತಿ, ಏನೋ ಒಂದು ಮುಖ್ಯವಾದ ಒಂದು ವಿಷಯ ನಾನು ಬರಲಿಲ್ಲ, ಅದಕ್ಕೆ ನನಗೆ ಈ ಥರ ಆಗ್ತಾ ಇದೆ ಅಂತ ಇರುವಾಗ ನಾರದ ಮುನಿ ಬಂದು ಅವರಿಗೆ ಉಪದೇಶ ಕೊಟ್ಟರು. ಆ ಉಪದೇಶಕ್ಕೆ ಅನುಸಾರವಾಗಿ ಅವ್ರು ಏನು ಮಾಡಿದ್ರು, ಈ ಶ್ರೀಮದ್ ಭಾಗವತ್ ಪುರಾಣವನ್ನು ಬರೆದ್ರು. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಭಾಗವತ್ ಪುರಾಣ ಎಂಥ ವೈಶಿಷ್ಟವಾದ ಒಂದು ಗ್ರಂಥ. ತುಂಬ ಜನಕ್ಕೆ ನೀವು ನೋಡಿದ್ರೆ ಪ್ರಜೆಗಳಿಗೆ, ಇದು ನಮ್ಮ ಸಮಾಜದಲ್ಲಾಗಲಿ ದೇಶದಲ್ಲಾಗಲಿ ಯಾರಿಗೂ ಭಾಗವತ ಬಗ್ಗೆನೇ ಗೊತ್ತಿಲ್ಲ. ಇಸ್ಕಾನ್ಗೆ ಬಂದ ಮೇಲೆ ತುಂಬ ಜನಕ್ಕೆ ಭಾಗವತಂ ಬಗ್ಗೆ ಗೊತ್ತಾಯಿತು. ಅದಕ್ಕೆ ಮುಂದೆ ಭಾಗವತಂ ಇದೆ ಅನ್ನೋದೇ ಗೊತ್ತಿಲ್ಲ ಎಲ್ರಿಗೂ. ಎಷ್ಟು ನನಗೆ ಗೊತ್ತಿಲ್ಲ. ಭಗವದ್ಗೀತಾ ಮಾತ್ರ ಒಂದು ಎಲ್ಲರಿಗೂ ಗೊತ್ತೇ ಹೊತ್ತು ಭಾಗವತಂ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ತುಂಬ ಇದು ಈ ವೇದಶಾಸ್ತ್ರಗಳನ್ನ ಓದಿರೋರು, ಅಧ್ಯಯನ ಮಾಡಿ ಆ ಒಂದು ಅಭ್ಯಾಸದಲ್ಲೇ ಇರೋರು ಮಾತ್ರ ಗೊತ್ತಿತ್ತೆ ಹೊತ್ತು ಈ ಭಾಗವತಂ ಬಗ್ಗೆ ಯಾರಿಗೂ ಒಂದು ಮಾಹಿತಿ ಇಲ್ಲ, ಒಂದು ಉಲ್ಲೇಖನ ಇಲ್ಲ. ಇಲ್ಲಿ ನಮ್ಮ ಶ್ರೀಲ ಪ್ರಭುಪಾದರು ಏನು ಮಾಡಿದ್ರು, ಅದನ್ನು ಭಾಗವತಂನ ಪರಿಚಯ ಮಾಡಿಕೊಟ್ರು ಎಲ್ಲರೂ. ಸೊ ಭಾಗವತಂನ ಪರಿಚಯ ಮಾಡಿಕೊಟ್ಟು ಅದಕ್ಕೆ ಹಿಂದೆ ನಾವು ನೋಡಿದ್ರೆ ತುಂಬ ಪ್ರಜೆಗಳಿಗೆ ಹರೇ ಕೃಷ್ಣ ಭಾಗವತಂ ಬಗ್ಗೆ ಯಾರಿಗೂ ಒಂದು ಉಲ್ಲೇಖನೇ ಇಲ್ಲ. ಈ ತರ ಒಂದು ಭಾಗವತಂ ಅಂತ ಒಂದು ಗ್ರಂಥ ಇದೆ ಅಂತಾನೆ ಗೊತ್ತಿಲ್ಲ. ಸುಮ್ಮನೆ ಏನೋ ಕಥೆಗಳು ಹೇಳ್ತಾ ಇದ್ರು. ಈಗ ಮಾಘ ಮಾಸ ಇದೆ, ಮಾಘ ಮಾಸ ಬಂದ್ರೆ ಆ ಭಾಗವತಂ ಇರೋ ಕಥೆಗಳೆಲ್ಲ ಹೇಳೋದು. ಆದ್ರೆ ಅದು ಭಾಗವತಂ ಅಂತ ಅವರು ಪರಿಚಯ ಮಾಡಿಕೊಟ್ಟಿಲ್ಲ ಯಾರಿಗೂ.
ಯಾವಾಗ ಈ ಅಂತರ್ಜಾತೀಯ ಕೃಷ್ಣ ಚೈತನ್ಯ ಪ್ರಜ್ಞೆ ಒಂದು ಶುರು ಮಾಡ್ಕೊಂಡ್ರು ಶ್ರೀಲ ಪ್ರಭುಪಾದರು, ಆಗ ಏನಾಯ್ತಂದ್ರೆ ವಿಷಯ ಸುಮಾರು ದೇಶಗಳಲ್ಲಿ ಪ್ರಭುಪಾದರು ಏನ್ ಮಾಡಿದ್ರು, ಭಗವದ್ಗೀತಾ ಅನುವಾದ ಮಾಡ್ಕೊಟ್ಮೇಲೆ ಭಾಗವತಂನ ಅನುವಾದ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಸೊ ಭಾಗವತಂನ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಕೊಡ್ಬೇಕು. ಯಾಕಂದ್ರೆ ಇಲ್ಲಿ ನಾವು ನೋಡಿದ್ರೆ ಶ್ರೀಲ ರೂಪ ಗೋಸ್ವಾಮಿ ಚೈತನ್ಯ ಮಹಾಪ್ರಭುರ ಪ್ರಮುಖ ಶಿಷ್ಯರು, ಅವರು ಸುಮಾರು ಗ್ರಂಥಗಳನ್ನ ವ್ಯಾಖ್ಯಾನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಉಪದೇಶಾಮೃತ ಮತ್ತು ಭಕ್ತಿ ರಸಾಮೃತ ಸಿಂಧು ಇದೆಲ್ಲ ಗ್ರಂಥಗಳಿದೆ. ಭಕ್ತಿ ರಸಾಮೃತ ಸಿಂಧುನಲ್ಲಿ 64 ಅಂಗಗಳಿದೆ ಭಕ್ತಿಗೆ ಅಂತ ಹೇಳಿದ್ದಾರೆ. ಅದೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಏನೋ ಭಕ್ತಿ ಸೇವೆ ನಾವು ಮಾಡ್ತೀವಿ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ ಇವ್ರ ಪುಸ್ತಕಗಳಲ್ಲಿ ನೀವು ಓದ್ಬಿಟ್ರೆ ಇನ್ನೂ ಇಷ್ಟೆಲ್ಲ ಇದೆ ಕಲ್ತ್ಕೊಳ್ಳೋದು ಭಕ್ತಿನಲ್ಲಿ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಆಳವಾಗಿ ಯೋಚನೆ ಮಾಡಿ ಇದು ಏನು ಪುರಾಣದಲ್ಲೆಲ್ಲ ಹುಡುಕಿ ಭಕ್ತಿ ಸೇವೆ ಇನ್ನೂ ಇಷ್ಟೊಂದು ಆಳವಾಗಿದೆ ಅಂತ ಹೇಳಿ ಒಂದು ಆಶ್ಚರ್ಯವಾದ ಅದ್ಭುತವಾದ ಒಂದು ಕಾರ್ಯವನ್ನು ಅವರು ಮುಂದಿಟ್ಟರು. ಚೈತನ್ಯ ಮಹಾಪ್ರಭುಗಳ ಒಂದು ಆವಿರ್ಭಾವನೆ ಆದಮೇಲೆ ಚೈತನ್ಯ ಮಹಾಪ್ರಭು ಇವ್ರಿಗೆಲ್ಲ ಕರೆದು ಹೇಳಿದ್ರು, ನೀವು ಮುಖ್ಯವಾಗಿ ವೃಂದಾವನದಲ್ಲಿ ಭಗವಂತನ ಭಕ್ತರ ಜೊತೆ ಲೀಲೆಗಳು ಮಾಡಿರೋ ಸ್ಥಳಗಳೆಲ್ಲ ನೀವು ಪ್ರದರ್ಶನ ಮಾಡಬೇಕು. ಅಲ್ಲೆಲ್ಲ ನೀವು ದೇವಸ್ಥಾನಗಳು ಕಟ್ಟಬೇಕು, ಅದೆಲ್ಲ ದೇವಸ್ಥಾನ ಕಟ್ಟಬೇಕು. ಅಲ್ಲೆಲ್ಲ ಪ್ರತಿಯೊಂದು ಇವಾಗ ರಾಧಾ ಮದನ್ ಮೋಹನ್, ರಾಧಾ ದಾಮೋದರ್, ರಾಧಾ ಗೋವಿಂದ, ಈ ಥರ ಗೋವರ್ಧನ್ ಗಿರಿ, ಇದೆಲ್ಲ ನೀವು ಪರಿಚಯ ಮಾಡ್ಕೊಡ್ಬೇಕು. ಇದೆಲ್ಲ ನೀವು ಗ್ರಂಥಗಳೆಲ್ಲ ಬರಿಬೇಕು, ಇದೆಲ್ಲ ಎಲ್ಲರಿಗೂ ಇದು ಮಾಡ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಆದೇಶ ಕೊಟ್ಟರು. ಆ ಆದೇಶದ ಅನುಸಾರವಾಗಿ ಇವರೆಲ್ಲ ಏನು ಮಾಡಿದ್ರು, ಇದನ್ನ ದೇವಸ್ಥಾನಗಳು ಕಟ್ಟು ಮತ್ತೆ ಏನು ಮಾಡಿದ್ರು, ಬರೋರಿಗೆ ಹೋಗೋರಿಗೆ ಪ್ರಚಾರ ಮಾಡೋದು ಶುರು ಮಾಡಿಕೊಂಡ್ರು, ಭಾಗವತಂನ ಪ್ರಚಾರ ಮಾಡೋದು ಶುರು ಮಾಡಿಕೊಂಡ್ರು. ಯಾಕಂದ್ರೆ ಕೃಷ್ಣ ತನ್ನ ಲೀಲೆಗಳನ್ನ ಹಂತ ಮಾಡ್ಕೊಳ್ಳೋ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಯಾರಿಗೂ ಕೃಷ್ಣ ಹೊರಟೋದ್ರು ಅಷ್ಟೇ, ಇನ್ನ ಭಕ್ತಿ ಸೇವೆಗಳು, ಸನಾತನ ಧರ್ಮ ಆಚರಣೆ ಮಾಡೋದು, ಪೂಜಾ ಪುನಸ್ಕಾರಗಳು, ಮತ್ತು ಭಗವಂತನ ನಾಮ ಸಂಕೀರ್ತನ, ಮತ್ತು ಸತ್ಸಂಗ, ಉಪನ್ಯಾಸಗಳು, ಇದೆಲ್ಲ ಏನಾಗುತ್ತೆ ಅಂದರೆ ಎಲ್ಲ ಹಂತಗೊಂಡ್ಬಿಡ್ತು ಎಲ್ಲ. ಅದಾದಮೇಲೆ ಏನಾಯಿತು, ಈಗ ಈ ಚೈತನ್ಯ ಮಹಾಪ್ರಭು ಅವರು ಆವಿರ್ಭಾವ ಆದಮೇಲೆ ಅವರು ತನ್ನ ಶಿಷ್ಯರಿಗೆಲ್ಲರಿಗೂ ಈ ಉಪದೇಶವನ್ನು ಕೊಟ್ಟರು. ಈ ಭಾಗವತಂ ಅಂತ ಅನ್ನೋ ಒಂದು ಗ್ರಂಥನ ನೀವು ಎಲ್ಲರ ಹತ್ರನೂ ತಗೊಂಡೋಗಿ ಕೊಡಬೇಕು, ಎಲ್ಲ ತರಗತಿ ಜನಗಳಿಗೆ ನೀವು ಅದು ಅಂದಿಸ್ಬೇಕು, ನೀವು ಅದನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ಹೇಳುವಾಗ ಅವ್ರೇನು ಮಾಡಿದ್ರು, ಇದನ್ನೆಲ್ಲ ಪ್ರಚಾರ ಮಾಡ್ಕೊಂಡಿರುವಾಗ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ವ್ಯಾಖ್ಯಾನಗಳೆಲ್ಲ ಬರೆದ್ರು. ಸುಮಾರು ಗೋಪಾಲ್ ಚಂಪು ಮತ್ತು ಸತ್ಸಂದರ್ಭ ಈ ಥರ, ಆಮೇಲೆ ಬೃಹನ್ನಾರದ ಪುರಾಣಂ, ಇದೆಲ್ಲ ಎಷ್ಟೋ ಒಂದು ಗ್ರಂಥಗಳೆಲ್ಲ ಇದೆ. ಇದೆಲ್ಲ ಇವರು ಅನುವಾದ ಮಾಡಿದ್ರು. ಇವರೆಲ್ಲ ಏನು ಮಾಡಿದ್ರು, 3 ಎತ್ತಿನ ಗಾಡಿ ಒಂದು ಪುಸ್ತಕಗಳು ಬರೆದ್ರು ಇವರೆಲ್ಲರೂ. ಇದನ್ನ ತಗೊಂಡೋಗಿ ನರೋತ್ತಮ್ ದಾಸ್ ಠಾಕೂರು, ಶ್ರೀನಿವಾಸಾಚಾರ್ಯ, ಶ್ಯಾಮಸುಂದರ್ ಪ್ರಭು ಇವರೆಲ್ಲ ತಗೊಂಡೋಗಿ ಪ್ರಚಾರ ಮಾಡೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದರು. ಒಬ್ಬರು ಒರಿಸ್ಸಾಗೆ ಹೋದರು, ಒಬ್ಬರು ವೆಸ್ಟ್ ಬೆಂಗಾಲ್ಗೆ ಹೋದರು, ಇನ್ನೊಬ್ಬರು ಆ ಕಡೆ ಇದು ಗುಜರಾತು ಆ ಕಡೆ ಎಲ್ಲ ಪ್ರಚಾರ ಮಾಡೋಕ್ಕೆಲ್ಲ ತಗೊಂಡು ಹೋದರು. ಆಗ ಇದೆಲ್ಲ ನಾವು ಓದೋದಕ್ಕೆ ನಮಗೆ ಸಮಯನೂ ಇಲ್ಲ ಮೊದಲು. ಎರಡನೇದು ಅಷ್ಟೊಂದು ಆಸಕ್ತಿನೂ ಇಲ್ಲ. ಇನ್ನೊಂದು ಇದರಲ್ಲಿ ಹೇಳ್ದಂಗೆ ಇದ್ರಲ್ಲಿ ಭಾಗವತಮಲ್ಲಿ ಹೇಳ್ತಾ ಇದ್ದಾರೆ, ಭಾಗವತಂ ಉಪನ್ಯಾಸ ಮಾಡುವಾಗ ಅಕ್ಕರೆಯಿಂದ ನಾವು ಅದನ್ನು ಗಮನದಿಂದ ಕೇಳಬೇಕಂತೆ. ಆ ಗಮನ ಕೊಟ್ಟು ಯಾರು ಕೇಳ್ತಾರೋ ಅವ್ರಿಗೆ ನಿಜವಾಗಿ ಇದಿಲ್ಲ, ಆದ್ಮೇಲೆ ಆಸೆ ಇಲ್ಲ ಅಂತ ಅರ್ಥ. ಆಸೆ, ಆಕಾಂಕ್ಷಣೆ, ಆಸಕ್ತಿ ಇಲ್ಲ, ಏನೋ ಸುಮ್ಮನೆ ನಾನು ಉಪನ್ಯಾಸ ಕೊಡ್ತೀನಿ, ನಾನು ಉಪನ್ಯಾಸ ಮಾಡ್ತೀನಿ, ನಾನು ಉಪನ್ಯಾಸ ಕೇಳ್ತೀನಿ ಅಂದ್ಕೊಂಡು ಹಾಚ್ ಪಾಚ್ ಡಿವೋಟೀಸ್ ಅಂತ ಹೇಳ್ತಾರೆ. ಅದಕ್ಕೆ ಹಾಚ್ ಪಾಚ್ ಭಕ್ತರು, ಹೋಗೋದು ಬರೋದು ಅಷ್ಟೇ. ಸೊ ಈ ಥರ ಇದ್ದರೆ ಅದರಲ್ಲಿ ನಮಗೇನು ಬದಲಾವಣೆ ಕಾಣೋದಿಲ್ಲ. ಅದಕ್ಕೆ ತುಂಬ ವರ್ಷ ಕೆಲವು ಸಾಧಕರೆಲ್ಲ ಏನು ಮಾಡ್ತಾರೆ, ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ, ಆದರೆ ಅವರಲ್ಲಿ ಯಾವುದೇ ಒಂದು ಬದಲಾವಣೆ, ಒಂದು ಚೇಂಜಸ್ ಇರೋದಿಲ್ಲ. ಯಾವ ಚೇಂಜಸ್ ಇರೋಲ್ಲ. ಮೊದಲು ಹೇಗಿದ್ರು, ಹಿಂದೆ ಹೇಗಿದ್ರು, ಈಗಲೂ ಹಂಗೆ ಇರ್ತಾರೆ, ಮುಂದೆನೂ ಹಂಗೆ ಇರ್ತಾರೆ. ಯಾಕಂದ್ರೆ ಏನು ಅವರು ತಿಳುವಳಿಕೆ ಇದೆ, ಎಲ್ಲ ತಿಳುವಳಿಕೆ ಇರುತ್ತೆ, ಗಮನ ಕೊಟ್ಟು ಅದನ್ನ ಆಚರಣೆ ಮಾಡಬೇಕು ಅಂತ ಆಸೆ ಇಲ್ಲ ಅವ್ರಿಗೆ, ಆಸೆನೂ ಇಲ್ಲ. ಅದರಿಂದ ನನಗೆ ಏನಪ್ಪ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಅವ್ರಿಗೆಲ್ಲ. ಏನಾದರೂ ಲಾಭ ಇದೆಯಾ ನನಗೆ, ಭೌತಿಕವಾದ ಏನಾದರೂ ಲಾಭ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡೋರು ಕೆಲವು ತರಗತಿಯವರು. ಇನ್ನು ಕೆಲವು ತರಗತಿಯವರು ಏನಂದ್ರೆ, ನಾನು ಆಧ್ಯಾತ್ಮಿಕವಾದ ಸಾಧನೆ ಮಾಡ್ತಾ ಇದ್ದೀನಿ, ಸಮಾಜದಲ್ಲಿ ನನ್ನ ಗುರುತಿಸ್ಬೇಕೆಲ್ಲರೂ,
ನನಗೊಂದು ಸ್ಥಾನ ಇದೆ ಇದರಲ್ಲಿ, ಎಲ್ಲ ಕೆಲಸನೂ ಮಾಡ್ತಾ ಇರ್ತಾರೆ. ಅದು ಆಧ್ಯಾತ್ಮಿಕದಲ್ಲಿ ನಾನು ಇದ್ದೀನಿ. ಸೊ 4 ಜನ ಅವಾಗ ಅವ್ರನ್ನ ಹೊಗಳ್ತಾರಲ್ವಾ, ಓ ಇವರು ದೇವಸ್ಥಾನಕ್ಕೆ ಹೋಗ್ತಾರೆ, ಇವರು ಉಪನ್ಯಾಸ ಕೇಳ್ತಾರೆ, ಉಪನ್ಯಾಸ ಮಾಡ್ತಾರೆ, ಅದು ಇದು ಅಂತ ಒಂದು ಸಮಾಜದಲ್ಲಿ ಅವ್ರಿಗೆ ಅಂತ ಒಂದು ಸ್ಥಾನ ಬೇಕು ಅಂತ ಎದುರು ನೋಡೋರು ಒಂದು ತರಗತಿ. ಈ ತರ ಹಲವಾರು ತರಗತಿಗಳಿದ್ದಾರೆ. ಇನ್ನು ಕೆಲವರು ನೀವು ಹೇಳಿದಂಗೆ ಆಚರಣೆನೂ ಮಾಡಲ್ಲ, ಕೇಳ್ತಾರೆ, ಆಚರಣೆ ಮಾಡೋದ್ರಲ್ಲಿ ಏನು ಇರಲ್ಲ, ಆಚರಣೆ ಇರಲ್ಲ ಅದರಲ್ಲಿ. ಸೊ ಈ ತರ ಹಲವಾರು ತರಗತಿಗಳಲ್ಲಿ ಹಲವಾರು ಪ್ರಜೆಗಳು ಹಲವಾರು ಒಂದು ರೀತಿ ನೀತಿನಲ್ಲಿ ನಡ್ಕೊತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಯಾವುದು ಅವರಲ್ಲಿ ಒಂದು ಬದಲಾವಣೆ ಬರೋದಿಲ್ಲ. ಇದು ಏನ್ ಹೇಳ್ತಾರೆ ಅಂದ್ರೆ ಭಗವಂತ, ಇದು ಒಂದೇ ಸೀಸನಲ್ ಭಕ್ತಿ ಸೇವೆ ಮಾಡೋದಲ್ಲ. ಇದು ಏನೋ ಈಗ ಒಂದು ಇದು ಬಂತು, ಒಂದು ಹಬ್ಬ ಬಂತು, ಒಂದು ಆಚರಣೆ ಬಂತು, ಆವಾಗ ಮಾತ್ರ ನಾವು ಮಾಡೋದು ಅನ್ನೋದಲ್ಲ. ಇದು ಪ್ರತಿದಿನ ಹಬ್ಬ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದರಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರತಿದಿನ ನೀವು ಈ ಹಬ್ಬ ಮಾಡ್ಕೋಬೇಕು, ಶ್ರವಣ ಮಾಡಬೇಕು, ಕೀರ್ತನ ಮಾಡಬೇಕು. ಇದೆಲ್ಲ ಪ್ರತಿದಿನ ನಿತ್ಯ ಸೇವೆ. ಇದೆಲ್ಲ ನಿತ್ಯ ಸೇವೆ ಮಾಡಿದ್ರೇನೆ ನಮಗೆ ಇದರಲ್ಲಿ ಒಂದು ರುಚಿ ಬರುತ್ತೆ, ಭಾವನೆ ಬರುತ್ತೆ. ಇದು ಯಾವಾಗ ರುಚಿ ಭಾವ ಬರುತ್ತೆ ಅವಾಗ ಏನಾಗುತ್ತೆ, ಪ್ರೇಮ ನಮಗೆ ಉದ್ಭವ ಆಗುತ್ತೆ, ನಮ್ಮ ಹೃದಯದಲ್ಲಿ ಉದ್ಭವ ಆಗುತ್ತೆ. ಸೊ ಇಲ್ಲಿ ಭಗವಂತ 43ನೇ ಸೂಕ್ತದಲ್ಲಿ ಹೇಳಿದಂಗೆ ಅವರು ಸ್ವಧಾಮಕ್ಕೆ ಹೋದ್ಮೇಲೆ, ಅವ್ರ ಭಗವಂತನ ಸ್ವಧಾಮಕ್ಕೆ, ಅವ್ರ ಸ್ವಧಾಮ ಅಂದ್ರೆ ಅವ್ರ ಗೋಲೋಕ ವೃಂದಾವನ ಆಗ್ಲಿ, ನಾರಾಯಣ ಆದ್ರೆ ವೈಕುಂಠ, ರಾಮ ಆದ್ರೆ ಅಯೋಧ್ಯ, ಅವರ ಸ್ವಧಾಮಕ್ಕೆ ಯಾವಾಗಲೂ ಹೋಗ್ತಾರೋ ಅವಾಗ ಏನಾಗುತ್ತೆ ಅಂದ್ರೆ ಜನಗಳಿಗೆಲ್ಲ ಒಂದು ಇದಾಗ್ಬಿಡುತ್ತೆ. ಈ ಸನಾತನ ಧರ್ಮನ ಕಾಪಾಡೋದು, ರಕ್ಷಣೆ ಕೊಡೋದು, ಅದನ್ನ ಅನುವರ್ಸೋದು, ಅದನ್ನ ಅಳವಡಿಸ್ಕೊಳ್ಳೋದು ಮತ್ತು ಅವ್ರ ಜೀವನದಲ್ಲಿ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಮಕ್ಕಳ ಜನಗಳಿಗೆ ಆ ದೃಶ್ಯ ಹೊರಟೋಗ್ಬಿಡುತ್ತೆ. ನಷ್ಟ ದೃಶ್ಯಂ ಏಷ ಅಂತ ಹೇಳಿದ್ದಾರೆ, ಕಲೋ ನಷ್ಟ ದೃಶ್ಯಂ ಏಷ. ಇದೆಲ್ಲ ಕಾರಣ. ಇನ್ನೊಂದು ಕಲೋ ಅಂದ್ರೆ ಏನಲ್ಲಿ, ಕಲೋ ಅಂದ್ರೆ ಕಲಿಯುಗ. ಈ ಕಲಿಯುಗದಿಂದ ಇದೆಲ್ಲ ಅದೇನ್ ಮಾಡುತ್ತೆ, ಆ ವಾತಾವರಣ ನಮ್ಮನ್ನ ಆ ತರ ಉಂಟು ಮಾಡುತ್ತೆ. ಬೇಡಪ್ಪ ನಾಳೆ ನೋಡ್ಕೊಂಡು, ಇವತ್ತೇನು ಸುಸ್ತಾಗಿದೆ, ಟಯರ್ಡ್ ಆಗಿದೆ, ನಾಳೆ ನೋಡ್ಕೊಂಡು ಏನ್ ದಿನ ಓದ್ತಾ ಇದ್ರಲ್ವಾ ಅನ್ನೋದು ಒಂದು ಸೋಂಬೇರಿತನ ಬಂದ್ಬಿಡುತ್ತೆ. ಆಮೇಲೆ ಓದಿ ನಮ್ಗೇನ್ ಬರುತ್ತೆ, ಅದ್ರಲ್ಲಿ ಏನಿದೆ ನಮ್ಗೇನು ಇದು ಆಧ್ಯಾತ್ಮಿಕ ಭೌತಿಕವಾದ ಲಾಭ ಏನು ಇಲ್ವಲ್ಲ. ಆಮೇಲೆ ನನಗೇನು ಸಂತೋಷ ಸಿಗ್ತಾ ಇಲ್ವಲ್ಲ. ಏನೋ ಭಗವಂತ ಅವನಿದ್ದಾನೆ, ಕೃಷ್ಣ ಅವನ್ನೇ ನಾನು ಯಾವಾಗಲೂ ಹೊಗಳ್ಕೊಂಡಿದ್ರೆ ಏನ್ ಪ್ರಯೋಜನ ನನಗೆ ಅನ್ನೋದು ಕೆಲವರಿಗೆ ಅವ್ರ ಮನಸ್ಸಲ್ಲಿ ಆ ಥರ ಇರುತ್ತೆ, ಅವ್ರ ಉದ್ದೇಶ ಆ ಥರ ಇರುತ್ತೆ. ಇಲ್ಲಿ ಕೆಲವು ನಷ್ಟ ದೃಶ್ಯ ಮೇಷ ಅಂದ್ರೆ ಅವ್ರಿಗೆ ಆ ದೃಶ್ಯ ಕಳ್ಕೊಂಡ್ಬಿಡ್ತಾರೆ. ಅವರು ಯಾಕೆ ಕಳ್ಕೊಂಡ್ಬಿಡ್ತಾರೆ ಅಂದ್ರೆ ಆಳವಾದ ಅಜ್ಞಾನದಲ್ಲಿದ್ದಾರೆ. ಈಗ ನೀವು ಕೆಲವು ಇದು ಸ್ಥಳಕ್ಕೆಲ್ಲ ಹೋದ್ರೆ ಡೀಪ್ ಡೆನ್ಸ್ ಫಾರೆಸ್ಟ್ ಅಂತ ಹೇಳ್ತಾರೆ. ಈ ಕಾಡುಗಳು ಹೆಂಗಿರ್ತಂದ್ರೆ ತುಂಬಾ ಆಳವಾಗಿ ಹೋಗ್ತಾ ಏನು ಗೊತ್ತಾಗಲ್ಲ. ಅಲ್ಲಿ ಕಾಡಲ್ಲಿ ಬರೀ ವೃಕ್ಷಗಳು, ಬರೀ ಮರ, ಆಮೇಲೆ ಪ್ರಾಣಿಗಳು ಇದೇ ಕಾಣ್ತಾ ಇರುತ್ತೆ. ಆಮೇಲೆ ಎಲ್ಲೆಲ್ಲೋ ಸೌಂಡ್ ಬರ್ತಾ ಇರುತ್ತೆ. ಈ ತರ ಅಷ್ಟೊಂದು ಆಳವಾಗ ನಾವು ಹೊಟ್ಟೋಗಿದ್ದೀರಿ ಈಗ ಇದರಲ್ಲಿ. ಇದು ಅಜ್ಞಾನದಲ್ಲಿ ಅಜ್ಞಾನವನ್ನು ಆಳದಲ್ಲಿ ನಾವು ಹೊಟ್ಟೋಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾರಣ ಏನಂದ್ರೆ ಕಲಿ ಬಂದು ತುಂಬಾ ಸಾಧಾರಣವಾದ ಒಂದು ಯುಗ ಅಲ್ಲ. ಅದು ತುಂಬಾ ನಮ್ಮನ್ನ ಭಕ್ತಿ ಸೇವೆ ಮಾಡೋದಕ್ಕೆ ಎಷ್ಟೊಂದು ತಡಿಬೇಕೋ ಅಷ್ಟೊಂದು ತಡೆಯುತ್ತೆ ನಮ್ಮನ್ನ. ನಾವು ಒಂದು ಶ್ಲೋಕ ಓದಿದಿರಲ್ಲ, ತುಂಬಾ ಕಠೋರವಾದದ್ದು. ಎಷ್ಟೇ ನಾವು ಪ್ರಯತ್ನ ಪಡ್ಲಿ ನಮ್ಮನ್ನ ಅದು ತಡೆಯುತ್ತೆ. ಅದು ಯಾವ್ದ್ರಿಂದನೂ ತಡೆ ಯಾವ್ದ್ರಿಂದನೂ ಬರ್ಬೋದು. ನಮ್ಮ ಸ್ವಜನಗಳಿಂದನೂ ಇರ್ಬೋದು, ನಮ್ಮ ಸ್ನೇಹಿತರಿಂದ ಇರ್ಬೋದು, ಸಮಾಜದಿಂದ ಇರ್ಬೋದು, ಸ್ನೇಹಿತರಿಂದ ಇರ್ಬೋದು, ಸಂಸಾರದಿಂದ ಇರ್ಬೋದು ಮುಖ್ಯವಾಗಿ. ಆಮೇಲೆ ಮತ್ತೆ ಬೇರೆ ಬೇರೆ ಕಾರಣದಿಂದ ಇರ್ಬೋದು. ಆಮೇಲೆ ನಮ್ಮ ಸ್ವಂತ ವೀಕ್ನೆಸ್ ಇರ್ತಲ್ಲ, ನಮ್ಮಲ್ಲಿ ಎಷ್ಟೋ ಏನು ಆಗದೆ ಇರೋ ಅಸಮರ್ಥದಿಂದ ಕೂಡ ಇರ್ಬೋದು. ಅಸಮಾಧಾನ ಆ ಥರನೂ ಇರ್ಬೋದು. ಈ ಥರ ಕೆಲವು ತುಂಬಾ ಕಾರಣಗಳಿಂದ ಈ ಥರ ನಾವು ಏನಾಗುತ್ತೆ ಅಂದ್ರೆ ಅಜ್ಞಾನದಲ್ಲಿ ಹೊರಟೋಗ್ಬಿಡ್ತೀವಿ. ಆಗ ಏನ್ ಮಾಡ್ತಾರೆ ಭಗವಂತ ಈ ಇಂಥ ಗ್ರಂಥವನ್ನು, ಈ ಶ್ರೀಮದ್ ಭಾಗವತಂ ಅಂತ ಗ್ರಂಥವನ್ನು ಪರಿಚಯ ಮಾಡಿಕೊಟ್ಟು ಅವರೇ ಅದನ್ನ ಪ್ರಚಾರ ಮಾಡೋದಕ್ಕೂ ಬರ್ತಾರೆ. ಇಲ್ಲಾಂದ್ರೆ ಅವರ ಪ್ರತಿನಿಧಿಗಳಾದ ಅವರ ಶಿಷ್ಯರು, ಅವರ ಭಕ್ತರು, ಆಚಾರ್ಯಸ್ ಅವರಿಂದನೂ ಇದು ಎಲ್ಲ ತರಗತಿಗಳಿಗೂ ಹೋಗಿ ಅದು ಸೇರಬೇಕು, ಇದನ್ನ ಎಲ್ರಿಗೂ ಪ್ರಚಾರ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಏನ್ ಮಾಡ್ತಾರೆ, ಈ ಭಾಗವತಂ ಅಂತ ಪ್ರಚಾರನ ಮಾಡ್ತಾ ಇರ್ತಾರೆ. ಯಾರೊಬ್ರು ಈ ಭಾಗವತಂನ ಆಶ್ರಯ ಅಂತ ತಗೊಂತಾರೋ ಅವ್ರು ಎಷ್ಟೇ ಆಳವಾದ ಅಜ್ಞಾನದಲ್ಲಿದ್ದರೆ ಕೂಡ ಇವರು ಅದನ್ನ ಆ ಒಂದು ಭಾಗವತಂನ ಕಲ್ತ್ಕೊಂಡು ಯಾರ ಹತ್ರ ಕಲ್ತ್ಕೊಬೇಕಂದ್ರೆ ಶುದ್ಧವಾದ ಗುರುಗಳ ಹತ್ರ ಮತ್ತೆ ಪ್ರಾಮಾಣಿಕವಾದ ಗುರುಗಳ ಹತ್ರ ಅದನ್ನ ಅಧ್ಯಯನ ಮಾಡಿಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಅವ್ರ ಹತ್ರ ಪ್ರಶ್ನೆಗಳು ವಿನಯವಾಗಿ ಕೇಳಿಕೊಂಡು
ಅದ್ರಿಗೆ ವಿಚಾರಣೆ ತಗೊಂಡು ಇವ್ರು ವಿಚಾರಣೆ ಮಾಡ್ಬೇಕು ಯಾವತ್ತೂ ವಿಚಾರಣೆ. ಇದಕ್ಕೆ ಮುಂದೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಿರಿ, ವಿಚಾರಣೆ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಪರೀಕ್ಷಿತ್ ಮಹಾರಾಜ್ ವಿಚಾರಣೆ ಮಾಡ್ತಾ ಮಾಡ್ತಾನೆ ಇದೆಲ್ಲ ನಮ್ಗೆ ಭಾಗವತ ಬಂದಿದ್ದು. ಅರ್ಜುನ ವಿಚಾರಣೆ ಮಾಡ್ತಾ ಮಾಡ್ತಾ ಭಗವದ್ಗೀತಾ ಬಂದಿದ್ದು. ಈ ತರ ವಿಚಾರಣೆಯಿಂದ ತುಂಬಾ, ಈಗ ರಾಮಾಯಣ ಏನ್ ಮಾಡಿದ್ರು, ವಾಲ್ಮೀಕಿ ಕೇಳಿದ್ರು. ವಾಲ್ಮೀಕಿ ಬ್ರಹ್ಮ ಹತ್ರ ಕೇಳ್ಕೊಂಡ್ರು. ಬ್ರಹ್ಮ ಹೇಳಿದ್ರು ಇಂಥ ದೊಡ್ಡ ಮಹಾಪುರುಷರೊಬ್ರು ಆವಿರ್ಭಾವ ಆಗ್ತಾ ಇದ್ದಾರೆ, ಅವರ ಗುಣಗಳೆಲ್ಲ ವರ್ಣಿಸ್ಕೊಂಡು ಬಂದ್ರು ರಾಮಾಯಣದಲ್ಲಿ. ಅದೆಲ್ಲ ಶ್ಲೋಕ ಇದೆ ನಿಮ್ಗೆ, ನಮಗೆ ಫಸ್ಟ್ ಅದು ಇದರಲ್ಲಿ ನೋಡಿದ್ರೆ ಎಲ್ಲ ಶ್ಲೋಕಗಳು ಅದನ್ನ ಹೇಳ್ತಾರೆ. ರಾಮನ ಮುಖ್ಯವಾದ ಗುಣಗಳೇನು, ಅವರ ಆದರ್ಶ ಪುರುಷದ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದರ ಗುಣಗಳನ್ನೆಲ್ಲ ವರ್ಣಿಸ್ಕೊಂಡು ಬರ್ತಾರೆ. ಆವಾಗ ವಾಲ್ಮೀಕಿಗೆ ಈ ವಿಚಾರಣೆ ಬರುತ್ತೆ, ಯಾರವರು, ಎಲ್ಲಿರ್ತಾರೆ, ಹೇಗೆ ಬರ್ತಾರೆ ಅಂತ ಕೇಳುವಾಗ ಅವ್ರಿಗೆ ಇನ್ನು ಆ ವಿಚಾರಣೆ ಬರುತ್ತೆ. ಈಗ ನಮ್ಮಲ್ಲಿ ಯಾಕೆ ಇದೆ ಅಂತ ವಿಚಾರಣೆ ಬರಬೇಕು. ಯಾಕೆ ನಮ್ಗೆ ಈ ಜನ್ಮ ಅನ್ನೋದು ಬೇಡಲ್ಲ, ಯಾಕೆ ನಾವು ಮತ್ತೆ 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 ಹುಡ್ತಾ ಇದ್ದೀರಿ, ಮೃತ್ಯು ನಮ್ಗೆ ಬೇಡ, ಸಾಯೋದು ನಮಗೆ ಬೇಡ, ಇಷ್ಟ ಇಲ್ಲ, ಆದ್ರೆ ನಾವು ಸಾಯ್ತಾ ಇದ್ದೀರಿ, ಕಾಯಿಲೆ ಅನ್ನೋದೇ ನಮಗೆ ಬೇಡ, ಆದ್ರೆ ನಮ್ನ ಹುಡ್ಕೊಂಡ್ ಬರುತ್ತೆ. ಆಮೇಲೆ ನಾವು ವಯಸ್ಸಾಗಬಾರ್ದು, ಹಿಂಗೆ ಯವನದಲ್ಲೇ ಇರಬೇಕು ಅಂತ ನಾವು ತಿಳ್ಕೊಂತೀರಿ, ಆದ್ರೆ ಆಗ್ತಾ ಇಲ್ಲ. ಆದ್ರೇನು ಯವನ ಮುಗಿಸ್ಕೊಂಡು ಹೋಗ್ತಾ ಇದೆ, ನಮ್ಗೆ ಏನಾಗ್ತಾ ಇದೆ, ದಿನ 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 ಬಂದು ನಮ್ಮ ಕೂದಲಿನ ಬಣ್ಣ ಚೇಂಜ್ ಆಗ್ತಾ ಇದೆ, ನಮ್ಮ ಮುಖಾರವಿಂದ ಇದು ರೂಪ ಚೇಂಜ್ ಆಗ್ತಾ ಇದೆ, ನಮ್ಮ ಮೂಳೆಗಳೆಲ್ಲ, ಅದು ಈ ಶ್ಲೋಕನೇ ಇದೆ, ನಾನು ಹೇಳ್ತಾ ಇಲ್ಲ, ಇದೆಲ್ಲ ನನ್ನ ವರ್ಣನೆ ಅಲ್ಲ, ಇದೆಲ್ಲ ಶ್ಲೋಕನೇ ಇದೆ. ಈ ಇದು ಏನದು, ಈ ಮೂಳೆಗಳೆಲ್ಲ ಸಮದೋಗ್ಬಿಡ್ತಾ ಇದೆ ಅಂತೆ. ರಾತ್ರಿ ನಿದ್ದೆ ಮಾಡಿದ್ರೆ ಬೆಳಗ್ಗೆ ನೋಡಿದ್ರೆ ಸೊಂಟ ಇಟ್ಕೊಂಡ್ಬಿಟ್ಟಿರ್ತದೆ. ಇದೆಲ್ಲ ಏನಂದ್ರೆ ಕಾರಣ, ದಿನ 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 ಏನಾಗುತ್ತೆ, ಇದು ನಮಗೆ ಬೇಡ, ಇದು ನಾವು ಇದನ್ನ ನೋಡ್ತಾ ಇಲ್ಲ, ಆದ್ರೆ ನಮ್ಮನ್ನು ಹುಡ್ಕೊಂಡ್ ಬರ್ತಾ ಇದೆ. ಯಾಕಂದ್ರೆ ಕಾರಣ ಇದು ಜನ್ಮ ಮೃತ್ಯು ಜರಾವಧಿ, ನಮ್ಮನ್ನು ಯಾರನ್ನೂ ಬಿಟ್ಟಿದ್ದಿಲ್ಲ, ಎಲ್ಲರನ್ನೂ ಹುಡ್ಕೊಂಡ್ ಬರುತ್ತಂತೆ. ಆಮೇಲೆ ಮುಖ್ಯವಾಗಿ ಕಲಿಯುಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನ ಹಂದ ಚಂದಕ್ಕೆ ತುಂಬಾ ಇದು ಕೊಡ್ತಾರೆ ಅಲ್ಲ, ಸಾಕಷ್ಟು ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ, ಪ್ರಾಮುಖ್ಯತೆ ಕೊಡ್ತಾರೆ ಅದಕ್ಕೆ. ಕಲಿಯುಗದಲ್ಲಿ ಇದೆಲ್ಲ 12ನೇ ಸ್ಕಂದ ನೀವು ಹೋದ್ರೆ ಬರುತ್ತೆ. 12ನೇ ಸ್ಕಂದಲ್ಲಿ ಡೀಟೇಲ್ ಆಗಿ ಬರ್ತಿದ್ದಾರೆ ಕಲಿಯುಗದಲ್ಲಿ ಏನೇನಾಗತ್ತೆ ಅಂತ. ಆಮೇಲೆ ಹಣ, ಎಲ್ಲಿ ನೋಡಿದನು ಧನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಕಲಿಯುಗದಲ್ಲಿ. ಯಾರಿಗೆ ಹೆಚ್ಚಾಗಿ ಧನ ಇರುತ್ತೋ ಅವ್ರು ಬಂದು ತುಂಬಾ ಪ್ರಬಲವಾಗ್ತಾರೆ ಕಲಿಯುಗದಲ್ಲಿ. ಅದಾದ್ಮೇಲೆ ಕಲಿಯುಗದಲ್ಲಿ ಇನ್ನೇನಾಗುತ್ತೆ ಅಂದ್ರೆ ಇದು ಮೋಸ ಮಾಡೋದು ಒಂದು ದೊಡ್ಡ ಪ್ರವೃತ್ತಿ. ಎಲ್ಲಿ ನೋಡಿದ್ರು ಮೋಸ ಮಾಡೋ ಪ್ರವೃತ್ತಿ. 500 ರೂಪಾಯಿ ವಸ್ತುನ ಮಾರಾಟ ಮಾಡ್ಬೇಕಂದ್ರೆ ನಾನು 550 ರೂಪಾಯಿ ಮಾಡ್ಬೋದು, ಇಲ್ಲ 600 ರೂಪಾಯಿ ಮಾಡ್ಬೋದು, 6000 ರೂಪಾಯಿ ಮಾಡ್ತಾನೆ. ನಿನ್ನೆ ಒಬ್ಬರು ನನ್ನ ಹತ್ರ ಹೇಳ್ತಾ ಇದ್ರು, ಅವರ ಪೊಲೀಸ್ ಆಫೀಸರ್, ಅವರು ರಿಟೈರ್ಡ್ ಪೊಲೀಸ್ ಆಫೀಸರು, ಲಂಚ ಗಿಂಚ ಏನೋ ತಗೊಳ್ಳಿದ ರಿಟೈರ್ಡ್ ಆಗೋದ್ರು. 20 ಲಕ್ಷ ಬಂತು ಅವ್ರಿಗೆ. ಅವ್ರು 20 ಲಕ್ಷ ಬಂದಾದ್ಮೇಲೆ ಅವ್ರೇನ್ ಮಾಡಿದ್ರು, ಹೆಂಡತಿ ಏನೋ ಅಜ್ಞಾನದಿಂದ ಗೊತ್ತಿಲ್ಲ, ಇಲ್ಲಾಂದ್ರೆ ದುರಾದೃಷ್ಟಶಾತ್ ಗೊತ್ತಿಲ್ಲ, ಪಾಪ ಅವ್ರ ಕತೆ ಕೇಳಿದ್ರೆ ತುಂಬಾ ಇದಾಗುತ್ತೆ ಪಾಪ ನಮ್ಗೆ, ಏನಪ್ಪ ಈ ತರ ಆಗೋಯ್ತು, ಹಿಂಗೆಲ್ಲ ಮಾಡ್ತಾ ಇದಾರೆ ಜನ ಅಂತ. ಹೆರ್ಬೋಕೇರ್ ಅಂತ ಒಂದು ನೀವು ನೋಡಿರ್ಬೋದು, ಈ ಹೆರ್ಬಲ್ ಮೆಡಿಸಿನ್ಸ್ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು ಹೊಸೂರಲ್ಲಿ. ಅವಾಗ ಮೀಟಿಂಗ್ ಎಲ್ಲ ಮಾಡಿದ್ರು. ಅದನ್ನ ತಗೊಂಡಾದ್ಮೇಲೆ ಅಮ್ಮ 60-70 kg ಏನೋ ಇದ್ರು, 140 kg ಆಗೋದ್ರಂತೆ. ಅದು ತಗೊಂಡಾದ್ಮೇಲೆ ಅದ್ರ ಮೈನ್ ಉದ್ದೇಶ ಏನಂದ್ರೆ ವೆಯ್ಟ್ ಕಡಿಮೆ ಮಾಡೋದು. ಇವ್ರೇನ ಏನಿಂದ ಅಂತ ಗೊತ್ತಿಲ್ಲ, ಅವ್ರು ಹೇಳ್ತಾ ಇರೋ ಪ್ರಕಾರ ಅವ್ರಿಗೆ ಇದು ವೆಯ್ಟ್ ತೂಕ ಜಾಸ್ತಿ ಆಗೋದ್ರು. 140 kg ಆದ್ಮೇಲೆ ಆ ತೂಕನ ಇಳಿಸಕ್ಕೆ ಆಗ್ಲಿಲ್ಲ. ಆಮೇಲೆ ಎಲ್ಲೋ ಬೇರೆ ಎಲ್ಲ ಕಡೆ ಹಾಸ್ಪಿಟಲ್ ನೋಡಿ ಅಲ್ಲೆಲ್ಲ ಖರ್ಚು ಮಾಡಿ ಏನೂ ಆಗ್ಲಿಲ್ಲ. ಅದಾದ್ಮೇಲೆ ಇವನು ಕೊಯಂಬತ್ತೂರಲ್ಲಿ ಹೋಗ್ಬಿಟ್ಟು ಒಂದು 40-50 kg ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಒಂದು ಆಪರೇಷನ್ ಮಾಡೋದಂತೆ. ಅದು ಆಕ್ಸಿಜನ್ ಎಲ್ಲ ಏನೋ ಮಾಡ್ತಾರಂತೆ. ಆಕ್ಸಿಜನ್ ಇಂದ ಅದು ಇದು ಮಾಡಿದ್ಮೇಲೆ 100 kg ಬಂದ್ಬಿಟ್ರಂತೆ. ಆ 100 kg ಆದ್ಮೇಲೆ ಮತ್ತೆ ಇನ್ನು ಮುಂದೆ ಮಾಡಕ್ ಆಗ್ಲಿಲ್ಲಂತೆ. ಮುಂದೆ ಮಾಡಕ್ ಹೋದ್ರೆ ಬೇರೆ ಏನೋ ಕಾಂಪ್ಲಿಕೇಶನ್ ಆಗುತ್ತೆ, ಇದಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾರಾಯಣ ಇವರು ಇವರಿದಾರಲ್ಲ ಇಲ್ಲಿ ಲಕ್ಷ್ಮೀ ಹಾಸ್ಪಿಟಲ್ ಕರ್ಕೊಂಡ್ ಬಂದಂತೆ. ಅವ್ರೇನ್ ಮಾಡಿದ್ರು,